ನಮಸ್ತೆ, ನಾನು ಅಪರ್ಣಾ ಭಟ್. ಅಭಿಜ್ಞಾ GK ಹಾಗೂ ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಏಪ್ರಿಲ್ 16ನೇ ತಾರೀಕಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಪ್ರತಿದಿನ ಈ ಡೈಲಿ ಕರೆಂಟ್ ಅಫೇರ್ಸನ್ನು ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸೊ ಇವತ್ತು 16ನೇ ಏಪ್ರಿಲ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು 7-8 ಪ್ರಶ್ನೆಗಳನ್ನು GK ಸಂಬಂಧಪಟ್ಟ ಹಾಗೆ ಅಥವಾ MCQs ಇರಲಿ ಅಥವಾ ಕನ್ನಡ ಪ್ರಶ್ನೆಗಳು, ಕನ್ನಡ ಹಾಗೂ ಇಂಗ್ಲೀಷ್ ಪ್ರಶ್ನೆಗಳು, ಈ ಸಂಬಂಧವಾಗಿ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ಇತ್ತೀಚೆಗೆ ಯಾವ ನಗರದಿಂದ ಅಯೋಧ್ಯೆಗೆ ಮೊದಲ ವಾಣಿಜ್ಯ ವಿಮಾನ ಆರಂಭವಾಯಿತು? ಸೊ ಯಾವ ನಗರದಿಂದ ಈ ಕಮರ್ಷಿಯಲ್ ಫ್ಲೈಟ್ ಅಂತ ಹೇಳ್ತಾರಲ್ಲ, ಯಾವ ನಗರದಿಂದ ಅಯೋಧ್ಯೆಗೆ ಹೋಯ್ತು ಅಂತ ಹೇಳಿ. ಸೊ ಯಾವ ಇದು ಅಂದರೆ ಹಿಸ್ಸಾರ್ ಹೇಳುವಂಥ ಒಂದು ನಗರ. ಹಿಸ್ಸಾರ್ ಅಂತ ಹೇಳುವಂಥದ್ದು ಎಲ್ಲಿದೆ? ಹರಿಯಾಣ ರಾಜ್ಯದಲ್ಲಿದೆ. ಸೊ ಇಲ್ಲಿಂದ ಅಯೋಧ್ಯೆಯಲ್ಲಿರುವಂಥ ಅಯೋಧ್ಯೆಯ ಒಂದು ಏರ್ಪೋರ್ಟ್ನ ಹೆಸರೇನು? ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹಾಗೂ ಹಿಸ್ಸಾರಲ್ಲಿರುವಂಥ ಇದೇನು? ಮಹಾರಾಜ ಅಗ್ರಸೇನ್ ಹೇಳುವಂಥ ಇದರಲ್ಲಿ ನಾವು ಕಾಣ್ತೇವೆ. ಸೊ ಹಿಸ್ಸಾರ್ ಹೇಳುವಂಥದ್ದು. ಸೊ ನೋಡಿ, ಮಹಾರಾಜ ಅಗ್ರಸೇನ್ ಏರ್ಪೋರ್ಟ್ ಆಟ್ ಹಿಸ್ಸಾರ್ ಹಾಗೂ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ ಅಯೋಧ್ಯ. ಸೊ ಇದೆರಡನ್ನು ಕನೆಕ್ಟಿವಿಟಿ ಮಾಡಲಿಕ್ಕೋಸ್ಕರ ಹೊಸ ಡೈರೆಕ್ಟ್ ಫ್ಲೈಟ್ ಸರ್ವಿಸನ್ನು ಪ್ರೈಮ್ ಮಿನಿಸ್ಟರ್ ಅವರು ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದರು, ಉದ್ಘಾಟನೆ ಮಾಡಿದರು. ಸೊ ಯಾವತ್ತು? ಅಂಬೇಡ್ಕರ್ ಜಯಂತಿ ಯಾವಾಗ? ಏಪ್ರಿಲ್ 14ಕ್ಕೆ ಅಂಬೇಡ್ಕರ್ ಜಯಂತಿ ಇರುವಂಥದ್ದು. ಸೊ ಇದು ಯಾವ ಸ್ಕೀಮ್ ಅಡಿಯಲ್ಲಿ ಈ ಫ್ಲೈಟ್ ಸರ್ವಿಸನ್ನು ಉದ್ಘಾಟನೆ ಮಾಡಿದರು? ಉಡಾನ್ ಹೇಳುವಂಥ ಒಂದು ಸ್ಕೀಮ್. ಸೊ ಉಡಾನ್ ಅಂದರೆ ಏನು? ಉಡಾನ್ ಅಂದರೆ ನೋಡಿ, ಪ್ರತಿ ಇದಕ್ಕೊಂದು ಒಂದು ಅರ್ಥ ಇದೆ. ಯು ಅಂದರೆ ಉಡೇ ದೇಶ್ ಕಾ ಆಮ್ ನಾಗರಿಕ್ ಅಂದರೆ ಸಾಮಾನ್ಯ ವ್ಯಕ್ತಿಯೂ ಕೂಡ. ಅಂದರೆ ಮೊದಲಾದರೆ ಏನಾಗಿತ್ತು, ಭಾರತದಲ್ಲಿ ಕೇವಲ 5-6 ಮೆಟ್ರೋಪಾಲಿಟನ್ ಸಿಟೀಸ್ಗಳಿಗೆ ಮಾತ್ರ ಏರ್ ಕನೆಕ್ಟಿವಿಟಿ ಇರ್ತಿತ್ತು, ಅಲ್ಲೇ ಕಾನ್ಸಂಟ್ರೇಷನ್ ಇರ್ತಿತ್ತು. ಬಟ್ ಈಗ ಏನು, ಆದಷ್ಟು ರೀಜ್ನಲ್ ಕನೆಕ್ಟಿವಿಟಿಯನ್ನು ಜಾಸ್ತಿ ಮಾಡಬೇಕು ಹೇಳುವಂಥ ಕಾರಣಕ್ಕೋಸ್ಕರ 100ಕ್ಕಿಂತಲೂ ಜಾಸ್ತಿ ಏರ್ಪೋರ್ಟ್ಗಳನ್ನು ಆಗಿದೆ ಈಗ ಪ್ರೆಸೆಂಟ್ ಇದರಲ್ಲಿ ನಾವು ನೋಡೋದಾದರೆ. ಸೊ ಅಂಥ ಒಂದು ಇದರಲ್ಲಿ ಹರಿಯಾಣದಲ್ಲಿರುವಂಥ ಒಂದು ಹಿಸ್ಸಾರ್ ಹೇಳುವಂಥ ಒಂದು ಪಟ್ಟಣ. ಸೊ ಇಲ್ಲಿಂದ ಅಯೋಧ್ಯೆಗೆ ಒಂದು ಹೊಸ ಫ್ಲೈಟ್ ಲಾಂಚ್ ಆಗಿರುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿರುವಂಥದ್ದು ಈ ಉಡಾನ್ ಹೇಳುವಂಥ ಒಂದು ಸ್ಕೀಮನ್ನು ನಾವು ನೋಡ್ಬೋದು. ಸೊ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ನೋಡಲ್ ಏಜೆನ್ಸಿ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ವಿಲ್ ಪ್ರಮೋಟ್ ರಿಲಿಜಿಯಸ್ ಟೂರಿಸಮ್, ಟ್ರೇಡ್ ಆ್ಯಂಡ್ ರೀಜನಲ್ ಕನೆಕ್ಟಿವಿಟಿ. ಸೊ ಆನ್ಸರ್ ಏನಾಯಿತು? ಹಿಸ್ಸಾರ್. ಚಂಡೀಗಢ್, ಕರ್ನಲ್, ಹಿಸ್ಸಾರ್, ಗುರುಗ್ರಾಮ್, ಇದರಲ್ಲಿ ಹಿಸ್ಸಾರ್ ಇಸ್ ದಿ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಭಾರತೀಯ ಕಡಲ ಉದ್ಯಮದಲ್ಲಿ ನಾವೀನ್ಯತೆ ಮತ್ತು ಸುಸ್ಥಿರತೆಯನ್ನು ಉತ್ತೇಜಿಸುವಲ್ಲಿ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ 2025ರ ರಾಷ್ಟ್ರೀಯ ಕಡಲ ವರುಣ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ರಾಷ್ಟ್ರೀಯ ಕಡಲ ವರುಣ್ ಅಂದರೆ ಏನು? ನ್ಯಾಷನಲ್ ಮೆರಿಟೈಮ್ ವರುಣ್ ಅವಾರ್ಡ್ ಅಂತ ಹೇಳುವಂಥ 2025ನೇ ಇಸ್ವಿಗೆ ನೀಡುವಂಥ ಅವಾರ್ಡ್. ಇದು ಈ ಕಡಲಿಗೆ ಸಂಬಂಧಪಟ್ಟ ಹಾಗೆ, ಮೆರಿಟೈಮ್ ಏರಿಯಾಗೆ ಸಂಬಂಧಪಟ್ಟ ಹಾಗೆ ಅತ್ಯುನ್ನತವಾದಂಥ ಒಂದು ಪ್ರಶಸ್ತಿ ಅಂತ ಹೇಳ್ಬೋದು. ಸೊ ಯಾರು ಇದನ್ನು ನೀಡ್ತಿದ್ದಾರೆ? ಸೊ ಅದನ್ನು ಯಾರಿಗೆ ನೀಡಿದ್ದಾರೆ? ಒಂದು R.K. ಸಿಂಗ್, ರಾಜೇಶ್ ಮುನಿ, ವಿಜಯ್ ಕುಮಾರ್ ಮತ್ತು ಅಶೋಕ್ ಮೆಹ್ತಾ ಅಂತ ಹೇಳುವಂಥ ಇದರಲ್ಲಿ ಇಲ್ಲಿ ಉತ್ತರ ಏನು? ರಾಜೇಶ್ ಉನ್ನಿ. ದಿಸ್ ಇಸ್ ದ ಆನ್ಸರ್. ಆಯಿತಾ? ಸೊ ಇದರಲ್ಲಿ ನಾವು ನೋಡುವಂಥದ್ದು ಯಾರು ನೀಡ್ತಿದ್ದಾರೆ ಇದನ್ನು? ಡೈರೆಕ್ಟ್ರೇಟ್ ಜನರಲ್ ಆಫ್ ಶಿಪ್ಪಿಂಗ್, DGS, ಈ ಡಿಪಾರ್ಟ್ಮೆಂಟ್ ನೀಡ್ತಾ ಇರುವಂಥದ್ದು. ಸೊ ರಾಜೇಶ್ ಉನ್ನಿ ಬಗ್ಗೆ ಹೇಳುವಂಥದ್ದಾದರೆ ಅವ್ರು ಏನು ಮಾಡಿದರು ಅಂತ ಹೇಳಿದ್ರೆ, ಒಂದು ಸಿನರ್ಜಿ ಮರೈನ್ ಗ್ರೂಪ್ ಅಂತ ಹೇಳುವಂಥ ಒಂದು ಸಂಸ್ಥೆ ಇದೆ, ಅದರದ್ದು ಸ್ಥಾಪಕರಾಗಿದ್ದರು. ಆಯಿತಾ? ಸೊ ಆದಷ್ಟು ಇನ್ನೋವೇಷನ್, ಟೆಕ್ನಾಲಜಿ, ಆ ಒಂದು ಕ್ಷೇತ್ರ, ಕಡಲಿಗೆ ಸಂಬಂಧಪಟ್ಟ ಏನು ಕ್ಷೇತ್ರ ಇದೆ ಅದಕ್ಕೆ ಸಂಬಂಧಪಟ್ಟ ಹೊಸ ಒಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಅಥವಾ ಹೊಸ ಬೆಳವಣಿಗೆಗಳನ್ನು ತಂದರು. ಅದಕ್ಕೋಸ್ಕರ ಅವರಿಗೆ ರಾಜೇಶ್ ಉನ್ನಿ ಅವರಿಗೆ ಈ ಒಂದು ಮ್ಯಾರಿಟೈಮ್ ಸೆಕ್ಟರ್ ಅಂತ ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟ ಅತ್ಯುನ್ನತವಾದಂಥ ಪ್ರಶಸ್ತಿ ಯಾವುದು? ನ್ಯಾಷನಲ್ ಮೆರಿಟೈಮ್ ವರುಣ್ ಅವಾರ್ಡ್. ಅದನ್ನು ಇಲ್ಲಿ ನೀಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಸೊ 2025ರ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಗೆ ಆಯ್ಕೆಯಾದ, ಅಂದರೆ ಶಾರ್ಟ್ ಲಿಸ್ಟ್ ಆಗಿದೆ, ಆಯಿತಾ, 6 ಪುಸ್ತಕಗಳು ಬುಕರ್ ಪ್ರಶಸ್ತಿಗೆ ಆಯ್ಕೆಯಾಗಿವೆ. ಇಲ್ಲಿ ನಾವು ನೋಡುವಂಥದ್ದು ಏನಂತಂದರೆ, ಒಂದು ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್ ಅಂತ ಹೇಳಿರುವಂಥದ್ದು, ಬುಕರ್ ಪ್ರೈಸ್, ಇನ್ನೊಂದು ಬುಕರ್ ಅಂತ ಹೇಳಿ. ಸೊ ಬುಕರ್ ಪ್ರೈಸ್ ಏನು? ಅದು ಇಂಗ್ಲೀಷಲ್ಲಿ ಬರೆದಿರುವಂಥ, ಆಂಗ್ಲ ಭಾಷೆಯಲ್ಲಿ ಬರೆದಿರುವಂತಹ ಪುಸ್ತಕಗಳಿಗೆ, ಫಿಕ್ಷನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀಡುವಂಥದ್ದು. ಇಂಟರ್ನ್ಯಾಷನಲ್ ಬುಕರ್ ಅಂತಂದರೆ ಇಂಗ್ಲೀಷ್ ಹೊರತುಪಡಿಸಿ ಬೇರೆ ಭಾಷೆಯಲ್ಲಿ ಇರುವಂಥದ್ದು, ಬಟ್ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿರಬೇಕು, ಅದು ಇಂಗ್ಲೆಂಡಲ್ಲಿ ಪಬ್ಲಿಷ್ ಆಗಿರಬೇಕು. ಸೊ ಆ ರೀತಿಯ ರಿಕ್ವೈರ್ಮೆಂಟ್ಸ್ ಇರುವಂಥ ಪುಸ್ತಕಗಳು. ಸೊ 2025ನೇ ಇಸ್ವಿಗೆ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ಗೆ ಸಂಬಂಧಪಟ್ಟ ಹಾಗೆ 6 ಪುಸ್ತಕಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಅಂಥ ಪುಸ್ತಕಗಳಲ್ಲಿ
ಭಾರತದ ಒಂದು ಹಾರ್ಟ್ ಲ್ಯಾಂಪ್ ಅಂತ ಹೇಳುವಂಥ ಒಂದು ಪುಸ್ತಕವು ಕೂಡ ಶಾರ್ಟ್ ಲಿಸ್ಟ್ ಆಗಿದೆ. ಸೊ ಯಾರು ಬರೆದಿದ್ದಾರೆ ಅಂತ ಹೇಳಿ. ಸೊ ಇದು ಬಹಳ ಒಂದು ವಿಶೇಷವಾದ ಸಂಗತಿ ಏನಂತಂದರೆ, ಬಾನು ಮುಷ್ತಾಕ್ ಅವರು ಬರೆದಿರುವಂಥದ್ದು, ಅದು ಕನ್ನಡದಲ್ಲೇ ಬರೆದಿರುವಂಥವ್ರು, ಕನ್ನಡ ಲೇಖಕಿ ಅವರು. ಓಕೆ, ಅವರು ಬರೆದಿರುವಂತಹ ಈ ಹಾರ್ಟ್ ಲ್ಯಾಂಪ್ ಹೇಳುವಂಥ ಪುಸ್ತಕವನ್ನು ಯಾರು ಅನುವಾದ ಮಾಡಿದ್ದಾರೆ? ದೀಪಾ ಬಸ್ತಿ. ಶಿ ಹ್ಯಾಸ್ ಟ್ರಾನ್ಸ್ಲೇಟೆಡ್ ದಿಸ್ ಬುಕ್. ಅವರು ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆಯಿತಾ? ಸೊ ಶಾರ್ಟ್ ಸ್ಟೋರಿ ಕಲೆಕ್ಷನ್, ಸಣ್ಣ ಕಥೆಗಳ ಒಂದು ಕಲೆಕ್ಷನ್ ಅಂತ ಹೇಳ್ಬೋದು. ಸೊ ಅದು ಶಾರ್ಟ್ ಲಿಸ್ಟ್ ಆಗಿದೆ, ಇನ್ನೂ ಪ್ರೈಸ್ ಬರಲಿಲ್ಲ. ಇದೇ ರೀತಿ ಒಟ್ಟು 6 ಪುಸ್ತಕಗಳು ಶಾರ್ಟ್ ಲಿಸ್ಟ್ ಆಗಿವೆ. ಓಕೆ, ಸೊ ಈ ಕಲೆಕ್ಷನ್ ಏನೇನಿದೆ, ಸುಮಾರು ನೋಡಿ 1990ರಿಂದ 2023 ತನಕ ಕವರ್ ಆಗಿರುವಂಥ 12 ಕಥೆಗಳಿವೆ. ಸೊ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸಿಗೆ ಎಷ್ಟು ಪ್ರೈಸು? 50,000 ಪೌಂಡ್ಗಳು ಪ್ರೈಸ್ ಆಗಿ ನೀಡ್ತಾರೆ. ಸೊ ಅದನ್ನು ಈಕ್ವಲಿ ಲೇಖಕರು ಮತ್ತು ಅನುವಾದಕರು ಅವರಿಬ್ಬರಿಗೂ ಕೂಡ ಈಕ್ವಲಿ ಹಂಚ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇದು ಒಂದು ಮುಖ್ಯವಾದಂಥ ವಿಚಾರ ಅಂತ ಹೇಳ್ಬೋದು. ಹಾಗೆ ಭಾರತದಲ್ಲಿ ಇಲ್ಲಿ ತನಕ ನೋಡಿ, ಇಲ್ಲಿ ಇದು ಹಾರ್ಟ್ ಲ್ಯಾಂಪ್ ಈ ಪುಸ್ತಕ ಒಂದಿದು. ಸೊ ಇವರು ಬಾನು ಮುಷ್ತಾಕ್, ಇವರು ದೀಪಾ ಬಸ್ತಿ. ಓಕೆ, ಎಸ್. ಸೊ ಭಾರತದಲ್ಲಿ ಇಲ್ಲಿ ತನಕ ಯಾರಿಗೆ ಬುಕ್ಕರ್ ಪ್ರೈಸ್ ಸಿಕ್ಕಿದೆ? ಸೊ ನೋಡಿ, ನಾವು ನೋಡುವಂಥದ್ದು ಅರುಂಧತಿ ರಾಯ್ ಅಂತ ಹೇಳುವಂಥ ಅವರ ಪುಸ್ತಕ ಯಾವುದು? ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಸೊ 1997ರಲ್ಲಿ ಸಿಕ್ಕಿದೆ. ಕಿರಣ್ ದೇಸಾಯಿ, ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತ ಹೇಳಿ ನಾರ್ತ್ ಈಸ್ಟರ್ನ್ಗೆ ಸಂಬಂಧಪಟ್ಟ ಕಥೆಗಳನ್ನು ಬರೆದಿದ್ದಾರೆ. ಅರವಿಂದ್ ಅಡಿಗ, ದ ವೈಟ್ ಟೈಗರ್ ಹೇಳುವಂಥ ಬುಕ್ಕನ್ನು ಬರೆದಿದ್ದಾರೆ 2008ನೇ ಇಸ್ವಿಯಲ್ಲಿ. ಹಾಗೂ ಸಲ್ಮಾನ್ ರಶ್ದಿ, ಮಿಡ್ ನೈಟ್ ಚಿಲ್ಡ್ರನ್ ಹೇಳುವಂತಹ ಒಂದು ಪುಸ್ತಕ 1981ರಲ್ಲಿ ಬರೆದಿದ್ದಾರೆ. VS ನೇಪಾಲ್. ಸೊ ಇವರು ಆ್ಯಕ್ಚುಲಿ ಇಂಡಿಯನ್ ಒರಿಜಿನ್, ಟ್ರಿನಿಡಾಡ್ ದೇಶಕ್ಕೆ ಅವರು ಹೋಗಿದ್ದಾರೆ ಆಲ್ರೆಡಿ, ಅವರು ಅಲ್ಲಿಯ ನಾಗರಿಕರಾಗಿದ್ದರು. ಸೊ ಅಲ್ಲಿಯ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಫ್ರೀ ಸ್ಟೇಟ್ ಹೇಳುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ 1971ನೇ ಇಸ್ವಿಯಲ್ಲಿ. ಇವರಿಗೆ ಬುಕ್ಕರ್ ಪ್ರೈಸ್ ಸಿಕ್ಕಿದೆ. ಹಾಗೂ ಗೀತಾಂಜಲಿ ಶ್ರೀ ಹೇಳುವಂಥವ್ರು, ಅವರಿಗೆ ಇತ್ತೀಚೆಗೆ 2022ರಲ್ಲಿ ಹಿಂದಿಯಲ್ಲಿ ಬರೆದಿರುವಂಥ ಪುಸ್ತಕ ಆಗಿತ್ತು. ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಆಗಿತ್ತು, ಟಾಂಬ್ ಆಫ್ ಸ್ಯಾಂಡ್ ಅಂತ ಹೇಳಿ ಕರೀತಾರೆ. ಅಲ್ಲಿ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ. ಸೊ ಇಷ್ಟು ಜನ ಭಾರತೀಯರಿಗೆ, ಕೆಲವರು ಭಾರತೀಯರು, ಕೆಲವರು ಭಾರತದ ಒರಿಜಿನ್ ಇರುವಂಥವರು, ಅವರಿಗೆ ಈ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಅವಾರ್ಡ್ ಸಿಕ್ಕಿದೆ. ನೆಕ್ಸ್ಟ್ ನೋಡುವಂಥದ್ದು, ಯಮುನಾ ನಗರದಲ್ಲಿ ಪ್ರತಿಷ್ಠಾಪಿಸಲಾದ ಹೊಸ ಉಷ್ಣ ವಿದ್ಯುತ್ ಘಟಕದ ಅಂದಾಜು ಸಾಮರ್ಥ್ಯ ಎಷ್ಟು? ಆಯಿತಾ? ಈಗ ನೋಡಿ, ಯಮುನಾ ನಗರ ಹೇಳುವಂಥದ್ದು ಹರಿಯಾಣದಲ್ಲಿ ಇರುವಂಥದ್ದು. ಸೊ ಅಲ್ಲಿ ಆಲ್ರೆಡಿ ಒಂದು ಉಷ್ಣ ವಿದ್ಯುತ್ ಸ್ಥಾವರ ಇತ್ತು. ಉಷ್ಣ ವಿದ್ಯುತ್ ಸ್ಥಾವರ ಅಂದರೆ ಏನು? ಥರ್ಮಲ್ ಪವರ್ ಯೂನಿಟ್ ಅಂತ ಇತ್ತು. ಸೊ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಅಡಿಷ್ನಲ್ ಒಂದು ಮೆಗಾವ್ಯಾಟನ್ನು ಪ್ರಪೋಸ್ ಮಾಡಿದ್ದಾರೆ. ಸೊ ಆವಾಗ ಅದು ಲೈಕ್ ಜಾಸ್ತಿ ಪವರನ್ನು ಉತ್ಪಾದನೆ ಮಾಡುವಂಥದ್ದು. ಸೊ ಎಷ್ಟು ಮೆಗಾವ್ಯಾಟ್ ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರ ಅಥವಾ ಉಷ್ಣ ವಿದ್ಯುತ್ ಘಟಕ, ಆ ಯೂನಿಟನ್ನು ಇನ್ನೂ ಪ್ರಸ್ತಾಪಿಸಿದ್ದಾರೆ ಅಂತ ಹೇಳುವಂಥದ್ದು, ಅದು 800 ಮೆಗಾವ್ಯಾಟ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಥರ್ಮಲ್ ಯೂನಿಟ್ ಎಲ್ಲಿದೆ? ದೀನಬಂಧು ಛೋಟು ರಾಮ್ ಥರ್ಮಲ್ ಪವರ್ ಪ್ಲ್ಯಾಂಟ್ ಅಂತ ಕರೀತಾರೆ. ಆಯಿತಾ? ಮೊದಲು ಜಾರ್ಖಂಡಲ್ಲಿ ಅದರ ಪ್ರಸ್ತಾಪನೆ ಇತ್ತು, ಬಟ್ ಆಮೇಲೆ ಅದು ಹರಿಯಾಣಕ್ಕೆ ಶಿಫ್ಟ್ ಆಯಿತು. ಸೊ ಮೊದಲೇ ಆಲ್ರೆಡಿ 900 ಮೆಗಾವ್ಯಾಟ್ನ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಈಗ ಇನ್ನೂ ಅಡಿಷ್ನಲ್ 800 ಮೆಗಾವ್ಯಾಟ್ ಸಾಮರ್ಥ್ಯ ಅದಕ್ಕೆ ನೀಡಿದ್ದಾರೆ ಅಂತ ಅಂದಾಗ ಟೋಟಲ್ ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಾಗುತ್ತೆ? ಬಹಳ ಜಾಸ್ತಿ ಆಗುತ್ತೆ, 1400 ಮೆಗಾವ್ಯಾಟ್ ಆಗಿ. ಸೊ ಲೈಕ್ ಲಾರ್ಜೆಸ್ಟ್ ಪವರ್ ಪ್ರೊಡ್ಯೂಸಿಂಗ್ ಇದು ಆಗುವಂಥದ್ದು ಮುಂದಿನ ದಿನಗಳಲ್ಲಿ. ಸೊ ಹರಿಯಾಣ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಇನ್ನೊಂದು ನೆಕ್ಸ್ಟ್ ಕ್ವಶನ್ನು ನೋಡಿ, ಇತ್ತೀಚೆಗೆ ನಾವು ನೋಡಿರುವಂಥದ್ದು ಡೊನಾಲ್ಡ್ ಟ್ರಂಪ್ USA ನಾವು ಏನು ಡೆವಲಪ್ಮೆಂಟ್ ನೋಡ್ತಿದ್ದೇವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಎಷ್ಟೋ ಯೂನಿವರ್ಸಿಟಿಗಳು, ಮೇಯ್ನಾಗಿ ಈಗ ಹಾರ್ವರ್ಡ್ ಯೂನಿವರ್ಸಿಟಿ, ಸೊ ಅಲ್ಲಿ ಎಲ್ಲ ಫಂಡ್ಸನ್ನು, ಫೆಡ್ರಲ್ ಫಂಡ್ ಅಂತಲೇ ಹೇಳ್ತಾರೆ, ಅದನ್ನು ಸ್ಟ್ಯಾಗ್ನೆಂಟ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಒಂದು ನೀಡ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಅಲ್ಲಿ ಯೂನಿವರ್ಸಿಟಿ ಮತ್ತು USA ಅಡ್ಮಿನಿಸ್ಟ್ರೇಷನ್ ಅದರ ಮಧ್ಯೆ ಸ್ವಲ್ಪ ಮಾತುಕತೆ ಆಗ್ತಾ ಇರುವಂಥದ್ದು. ಸೊ USA ಅಡ್ಮಿನಿಸ್ಟ್ರೇಷನ್ ಏನು ಹೇಳಿದೆ, ಗೌರ್ಮೆಂಟ್ ಏನು ಹೇಳಿದೆ ಯೂನಿವರ್ಸಿಟೀಸ್ಗೆ, ನೀವು ಈ ರೀತಿ ಮಾಡಬೇಕು ಅಂತ ಹೇಳಿದೆ. ಸೊ ಅಂಥ ಮೇಜರ್ ಡಿಮಾಂಡ್ ಏನು ಕೇಳಿದೆ ಅಂತ ಹೇಳಿದರೆ, ಒಂದು ಕ್ಯಾನ್ಸಲ್ ಅಡ್ಮಿಷನ್ ಆಫ್ ಆಲ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್, ಎನ್ಫೋರ್ಸ್ ಬ್ಯಾನ್ ಆನ್ ಪ್ರೋ ಪ್ಯಾಲೆಸ್ಟೀನಿಯನ್ ಪ್ರೊಟೆಸ್ಟರ್ಸ್, ಅಥವಾ ಇಂಪ್ಲಿಮೆಂಟ್ ಅ ಮೆರಿಟ್ ಬೇಸ್ಡ್ ಅಡ್ಮಿಷನ್ ಸಿಸ್ಟಮ್, ಹಾಗೂ ಇನ್ಕ್ರೀಸಿಂಗ್ ಡೈವರ್ಸಿಟಿ ಇನ್ ಫ್ಯಾಕಲ್ಟಿ. ಸೊ ಇದರಲ್ಲಿ ಉತ್ತರ ಏನು? ಪ್ರಾಪರಾಗಿ ಮೆರಿಟ್ ಬೇಸ್ಡ್ ಅಡ್ಮಿಷನ್ ಸಿಸ್ಟಮನ್ನು ಅವರು ಇಂಪ್ಲಿಮೆಂಟ್ ಮಾಡಬೇಕು ಯೂನಿವರ್ಸಿಟಿಗಳು, ಇಲ್ಲಾಂದರೆ ಅವರಿಗೆ ಫಂಡ್ಸ್ಗಳನ್ನು ನೀಡೋದಿಲ್ಲ ಅಂತ ಹೇಳುವಂಥ ಒಂದು ವಾರ್ನಿಂಗನ್ನು ನೀಡಿದ್ದಾರೆ. ಸೊ ಇತ್ತೀಚೆಗೆ ಸಸ್ಪೆಂಡ್ ಕೂಡ ಮಾಡಿದರು. ಎಷ್ಟು? ಸುಮಾರು $2.3 ಬಿಲಿಯನ್ ಫೆಡ್ರಲ್ ಫಂಡಿಂಗನ್ನು ಹಾರ್ವರ್ಡ್ ಯೂನಿವರ್ಸಿಟಿಗೆ ಸ್ಟಾಪ್ ಮಾಡಿಬಿಡ್ತು.
ಹಾಗೆ ಅಡ್ಮಿನಿಸ್ಟ್ರೇಷನ್ ಡಿಮ್ಯಾಂಡ್ಸ್ಗಳು ಬೇಕಾಗತ್ತಲ್ವ, ಬಟ್ ಅದನ್ನು ಅವರು ಪೂರೈಕೆ ಮಾಡಲಿಲ್ಲ. ಸೊ ಹಾರ್ವರ್ಡ್ ಯೂನಿವರ್ಸಿಟಿ ಕೂಡ ಅದನ್ನು ರಿಜೆಕ್ಟ್ ಮಾಡ್ತು, ಅಪೋಸ್ ಮಾಡ್ತು. ಯಾಕೆಂದರೆ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗ್ತಾ ಇದೆ, USA ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗ್ತಾ ಇದೆ ಅಂತ ಹೇಳುವಂಥ ವಿಚಾರ. ಸೊ ಅದ್ರ ಬಗ್ಗೆನೇ ಈಗ ಮಾತುಕತೆ ಆಗ್ತಾ ಇರುವಂಥದ್ದು. ಅದ್ರಲ್ಲಿ ಮುಖ್ಯವಾದಂಥ ಡಿಮಾಂಡ್ ಏನಂತಂದರೆ ಆದಷ್ಟು ಮೆರಿಟ್ ಬೇಸ್ಡ್ ಅಡ್ಮಿಷನ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಈಗ ಇನ್ನೊಂದು ಇತ್ತೀಚೆಗೆ ಒಂದು ಜಗನ್ನಾಥ ಧಾಮ ಹೇಳುವಂಥ ಒಂದು ದೇವಸ್ಥಾನದ ಬಗ್ಗೆ ನಾವು ಇಲ್ಲಿ ಚರ್ಚೆಯಲ್ಲಿ ಕಾಣ್ತೇವೆ. ಸೊ ಈ ಜಗನ್ನಾಥ ದೇವಸ್ಥಾನ ಒಂದು ಇನಾಗ್ರೇಟ್ ಆಗಲಿಕ್ಕಿದೆ. ಯಾವಾಗ ಇನಾಗ್ರೇಟ್ ಆಗಲಿಕ್ಕಿದೆ, ಎಲ್ಲಿದೆ, ಹಾಗೂ ಯಾರು ಇನಾಗ್ರೇಟ್ ಮಾಡ್ತಿದ್ದಾರೆ ಅಂತಂದರೆ ಇದು ಈಗ 30ನೇ ಏಪ್ರಿಲ್ಗೆ ಇನಾಗ್ರೇಟ್ ಆಗ್ತಾ ಇರುವಂಥದ್ದು. ಇದು ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ ಇರುವಂಥದ್ದು. ಸೊ ಅದನ್ನು ಇನಾಗ್ರೇಟ್ ಮಾಡ್ತಾ ಇರುವಂಥವ್ರು ಯಾರು, ಅಲ್ಲಿಯ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಇನಾಗ್ರೇಟನ್ನು ಮಾಡ್ತಿದ್ದಾರೆ. ಸೊ ಇದು ಲೈಕ್ ಕಡಲ ತೀರದಲ್ಲಿ ಇರುವಂಥದ್ದು ಇರೋ ಕಾರಣಕ್ಕೆ, ಈಗ ಒರಿಸ್ಸಾದಲ್ಲಿರುವಂಥ ಪೂರಿ ಜಗನ್ನಾಥ ದೇವಸ್ಥಾನ ಹೇಗೆ, ಅದೇ ರೀತಿಯಲ್ಲಿ ಇದು ಕೂಡ ವೆಸ್ಟ್ ಬೆಂಗಾಲ್ನ ದಿಘಾ ಹೇಳುವಂಥ ಪ್ರದೇಶದಲ್ಲಿದೆ. ಅದು ಕಡಲ ತೀರ ನಾವು ಹೇಳ್ಬೋದು. ಸೊ ಅಲ್ಲಿ ಇನಾಗ್ರೇಟ್ ಆಗ್ತಾ ಇರುವಂಥದ್ದು. ಸೊ ಈ ಇನಾಗ್ರೇಷನ್ ಫಂಕ್ಷನ್ಗೆ ಭಾಳಷ್ಟು ಜನ, ಈವನ್ ಗೌರ್ಮೆಂಟ್ ಆಫೀಷಿಯಲ್ಸಿಂದ ಹಿಡಿದು ಗೌರ್ಮೆಂಟ್ ಪೊಲಿಟಿಷಿಯನ್ಸಿಂದ ಹಿಡಿದು ಬಹಳಷ್ಟು ಡಿಗ್ನಿಟರೀಸ್ ಹಾಗೂ ಇಂಡಸ್ಟ್ರಿಯಲಿಸ್ಟ್ಗಳು ಅವರೆಲ್ಲರೂ ಕೂಡ ಅಟೆಂಡ್ ಆಗುವಂಥ ಸಂಭವನೀಯತೆ ಇದೆ. ಹಾಗೂ ಇದನ್ನು ಯಾರು ಈ ಏಜೆನ್ಸಿ ನೋಡ್ಕೊಳ್ತಾ ಇದೆ ಅಂತಂದರೆ ದಿಘಾ ಶಂಕರಪುರ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅದು ಇದನ್ನು ಇನಾಗ್ರೇಷನ್ ಸೆರೆಮನಿಯನ್ನು ಕೋಆರ್ಡಿನೇಟ್ ಮಾಡ್ತಾ ಇರುವಂಥದ್ದು. ಸೊ ಇದೊಂದು ಮುಂದೆ ಬಹಳ ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗ್ಬೋದು ಹೇಳುವಂಥ ನಿಟ್ಟಿನಲ್ಲಿ ಇದನ್ನು ಇಷ್ಟು ಸುದ್ದಿಯಲ್ಲಿ ಇರುವಂಥ ಒಂದು ದೇವಸ್ಥಾನ. ಹಾಗೆ ನೋಡಿ, ಇದೊಂದು ಬಹಳ ಇಂಪಾರ್ಟೆಂಟ್ ಒಂದು ಕ್ವಶನ್ ಅಂತ ಹೇಳ್ಬೋದು. ಈ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ಅಂತ ಹೇಳಿ ನಾವು ನೋಡ್ತೇವೆ ಅಲ್ವಾ. ಸೊ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಕಳೆದ ವರ್ಷ ಜಡ್ಜ್ಮೆಂಟ್ ನೀಡಿತ್ತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೀಡಿದ ಪ್ರಕಾರ ಆ ಪರಿಶಿಷ್ಟ ಜಾತಿಗಳಲ್ಲೇ ಇನ್ನೂ ಮತ್ತೆ ವರ್ಗೀಕರಣ ಮಾಡ್ಬೋದು. ಸೊ ಈಗ ನೋಡಿ, ಮೇಜರಾಗಿ ಎಲ್ಲ ಬೇರೆ ಬೇರೆ ವರ್ಗೀಕರಣ ಇದೆ ಬೇರೆ ಬೇರೆ ಜಾತಿಗಳಲ್ಲಿ, ಬಟ್ ಪರಿಶಿಷ್ಟ ಜಾತಿಗಳಲ್ಲೇ ಮತ್ತೆ ಉಪವರ್ಗೀಕರಣ ಮಾಡ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿತ್ತು 7 ಜಡ್ಜ್ ಇರುವಂಥ ಬೆಂಚಲ್ಲಿ. ಸೊ ಯಾವ ರಾಜ್ಯ ಅದನ್ನು ಇಂಪ್ಲಿಮೆಂಟ್ ಮಾಡ್ತು ಅಂತ ಹೇಳಿ, ಸೊ ಬೇಸಿಕಲಿ ಅದು ತೆಲಂಗಾಣ ಗೌರ್ಮೆಂಟು ಫಸ್ಟ್ ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಇತ್ತೀಚೆಗೆ ಯಾವಾಗ ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ನಮ್ಗೆ ಗೊತ್ತಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್. ಸೊ ಅವರು ಈಗ ನಮ್ಮ ಸಂವಿಧಾನವನ್ನು ಒಂದು ರೂಪಿಸಲಿಕ್ಕೆ ಬಹಳ ಒಂದು ಮಹತ್ವದ ಪಾತ್ರವನ್ನು ನಿಭಾಯಿಸಂಥವ್ರು. ಸೊ ಅವರ ಜನ್ಮದಿನದಂದು 14 ಏಪ್ರಿಲ್ 2025ಕ್ಕೆ ಈ ಒಂದು ಕಾನೂನೇನಿದೆ ಅಥವಾ ಆ ಕ್ಲಾಸಿಫಿಕೇಷನ್, ಸಬ್ ಕ್ಲಾಸಿಫಿಕೇಷನ್ನ ಜಾರಿಗೆ ತಂತು. ಸೊ ಅದನ್ನು ಇನಾಗ್ರೇಟ್ ಮಾಡಿದವ್ರು ಯಾರು, ಅಲ್ಲಿಯ ಮುಖ್ಯಮಂತ್ರಿ ಆದಂತಹ ರೇವಂತ್ ರೆಡ್ಡಿ ಅವರು ಅದನ್ನು ಇನಾಗ್ರೇಟ್ ಮಾಡಿರುವಂಥದ್ದು. ಬಟ್ ಒಂದು ಕಾನೂನು ಪಾಸ್ ಮಾಡಿದ್ದಾರೆ. ಅದಕ್ಕೆ ಆ ಕಾನೂನು ಹೆಸರೇನು, ತೆಲಂಗಾಣ ಶೆಡ್ಯೂಲ್ ಕಾಸ್ಟ್ ರ್ಯಾಷನಲೈಸೇಷನ್ ಆಫ್ ರಿಸರ್ವೇಷನ್ ಆ್ಯಕ್ಟ್ ಅಂತ ಹೇಳುವಂಥ ಒಂದು ಕಾನೂನನ್ನು ಪಾಸ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ, ಯಾವುದಕ್ಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮಾಡಿರುವಂಥದ್ದು, ಸುಪ್ರೀಂ ಕೋರ್ಟ್ನ ವರ್ಡಿಕ್ಟ್ ಏನಿದೆ, ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ದವೀಂದರ್ ಸಿಂಗ್ ಅಂತ ಹೇಳುವಂಥ ಜಡ್ಜ್ಮೆಂಟ್ ಇದೆ, ಅದಕ್ಕೆ ಉತ್ತೇಜಿಸಲಿಕ್ಕೋಸ್ಕರ ಅದಕ್ಕೆ ಮಹತ್ವವನ್ನು ನೀಡಲಿಕ್ಕೋಸ್ಕರ ಈ ಒಂದು ಕಾನೂನು ರೂಪಿಸಿದ್ದಾರೆ. ಸೊ ಆಲ್ರೆಡಿ 15% ಇದೆ ರಿಸರ್ವೇಷನ್ ನೀಡಿದ್ದಾರೆ ತೆಲಂಗಾಣ ರಾಜ್ಯದಲ್ಲಿ. ಅದರಲ್ಲಿ ಬೇರೆ ಬೇರೆ 3 ಗ್ರೂಪ್ಸ್ಗಳನ್ನಾಗಿ ಮಾಡಿ ಅಲ್ಲಿ ಅವರು ಬೇರೆ ಬೇರೆ ಆಧಾರದ ಮೇಲೆ ಉಪವರ್ಗೀಕರಣವನ್ನು ಮಾಡಿದ್ದಾರೆ. ಸೊ ಈ ಉಪವರ್ಗೀಕರಣ ಯಾವುದರ ಆಧಾರದ ಮೇಲೆ ಮಾಡಿದ್ದಾರೆ, ಒಂದು ಕಮಿಷನ್ನ ರಿಪೋರ್ಟ್ ಆಧಾರದ ಮೇಲೆ. ಆ ಕಮಿಷನ್ ಏನು, ಶಮೀಮ್ ಅಖ್ತರ್ ಕಮಿಷನ್ ಹೇಳುವಂಥ ಅವರ ಕಮಿಷನ್ನ ವರದಿ ಆಧಾರದ ಮೇಲೆ ಈ ಉಪವರ್ಗೀಕರಣವನ್ನು ಮಾಡಿದ್ದಾರೆ. ಸೊ ಫಸ್ಟ್ ರಾಜ್ಯ ಆಯಿತು ಯಾವುದದು, ತೆಲಂಗಾಣ ಈ ಉಪವರ್ಗೀಕರಣವನ್ನು ಮಾಡಿರುವಂಥ ರಾಜ್ಯ ಆಯಿತು. ನೆಕ್ಸ್ಟ್ ಒನ್, ಇಲ್ಲಿ ನೋಡಿ, ನಾಗಾಲ್ಯಾಂಡ್ ಸೌರ ಮಿಷನ್ ಅನ್ನು ಯಾವ ಯೋಜನೆಯೊಂದಿಗೆ ಪ್ರಾರಂಭಿಸಲಾಯಿತು. ಸೊ ನಾಗಾಲ್ಯಾಂಡ್ ಹೇಳುವಂಥದ್ದು ಒಂದು ರಾಜ್ಯ ಅಂತ ಹೇಳಿ ನಮ್ಗೆ ಗೊತ್ತಿರುವಂಥದ್ದು. ಸೊ ಈಗ ನಾವು ನೋಡಿರೋ ಪ್ರಕಾರ ಈ ಸೋಲಾರ್ ಮಿಷನ್ ಅಂತ ಹೇಳಿ ನಾವು ಏನು ಕಾಣ್ತೇವೆ, ಅದಕ್ಕೆ ಸಂಬಂಧಪಟ್ಟ ಸೆಂಟ್ರಲ್ ಗೌರ್ಮೆಂಟ್ನ ಸ್ಕೀಮ್ ಯಾವುದು, ಅದು ಇಲ್ಲಿ ನಾವು ಕಾಣ್ತಾ ಇರುವಂಥದ್ದು ಪ್ರಧಾನಮಂತ್ರಿ ಸೂರ್ಯ ಘರ್ ಫ್ರೀ ಅಥವಾ ಮುಫ್ತ್ ಬಿಜ್ಲಿ ಯೋಜನಾ ಅಂತ ಹೇಳಿ ಹೇಳ್ತಾರೆ, ಅಥವಾ ಉಚಿತ ವಿದ್ಯುತ್ ಯೋಜನೆ ಅಂತ ಹೇಳಿ ಕರೀತಾರೆ ಆಯಿತಾ. ಪ್ರೈಮ್ ಮಿನಿಸ್ಟರ್ ಸೂರ್ಯ ಘರ್ ಫ್ರೀ ಎಲೆಕ್ಟ್ರಿಸಿಟಿ ಸ್ಕೀಮ್ ಅಂತ ಹೇಳಿ. ಸೊ ಇದರಲ್ಲಿ ಇದನ್ನು ಈಗ ನಾಗಾಲ್ಯಾಂಡ್ ಆಲ್ರೆಡಿ ಈಗ ಏನಾಗ್ತಿತ್ತು ಅಂದರೆ, ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ ಪ್ರಕಾರ ಬೇರೆ ಬೇರೆ ಈಗ 1 ಕಿಲೋವ್ಯಾಟ್, 2 ಕಿಲೋವ್ಯಾಟ್, 3 ಕಿಲೋವ್ಯಾಟ್ ಹೇಳುವಂಥ ಬೇರೆ ಬೇರೆ ಆ ಕಿಲೋವ್ಯಾಟ್ ಆಧಾರದ ಮೇಲೆ ಸೋಲಾರ್ ಪ್ಯಾನಲನ್ನು ರೂಫ್ ಟಾಪ್ ಮೇಲೆ ಅಳವಡಿಸ್ತಾರೆ. ತಮ್ಮ ಮನೆಯ ಛಾವಣಿ ಮೇಲೆ
ಆ ಸೋಲಾರ್ ಪ್ಯಾನಲನ್ನು ಅಳವಡಿಸಿ ಅದರಿಂದ ವಿದ್ಯುತ್ ಏನು ಉತ್ಪಾದನೆ ಆಗ್ತದೆ ಅದರಿಂದ ವಿದ್ಯುತ್ತನ್ನು ಉಳಿಸ್ಬೋದು, ಕರೆಂಟನ್ನು ಉಳಿಸ್ಬೋದು ಹೇಳುವಂಥ ಕಾರಣಕ್ಕೆ ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಬಟ್ ಈ ಸೋಲಾರ್ ಪ್ಯಾನಲ್ಗೆ ಖರ್ಚಾಗತ್ತಲ್ವ ಅದನ್ನು ಇನ್ಸ್ಟಾಲ್ ಮಾಡುವಾಗ, ಸೊ ಅದರದ್ದು 40% ಅಥವಾ 78,000 ಮ್ಯಾಕ್ಸಿಮಮ್. ಓಕೆ, 40% ಅಥವಾ ಈಗ 1 ಕಿಲೋವ್ಯಾಟ್ಗೆ ಆಯಾ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿದ್ದಾರೆ, ಅಷ್ಟು ಸಬ್ಸಿಡಿಯನ್ನು ನಾವು ನೀಡ್ತೇವೆ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ. ಸೊ ಇದು ಕಾರಣದಿಂದ ಇದು ಇಡೀ ಭಾರತಾದ್ಯಂತ ಸುಮಾರು 1 ಕೋಟಿ ಮನೆಗೆ ಉಚಿತ ವಿದ್ಯುತ್ ಸಂಪರ್ಕವನ್ನು ನೀಡಲಿಕ್ಕೆ ಸುಲಭ ಆಗ್ಬೋದು. ಯಾಕೆಂದರೆ ಇದು ಸೂರ್ಯ ಆ ರಿನ್ಯೂವಬಲ್ ಎನರ್ಜಿ ಅಂತ ಏನಿದೆ, ಸೂರ್ಯನ ಒಂದು ಆ ಎನರ್ಜಿ, ಸೋಲಾರ್ ಎನರ್ಜಿ ಅಂತ ಹೇಳಿ ಕರೀತಾರೆ, ಅದು ಬಹಳ ಫ್ರೀಯಾಗಿ ಸಿಗುವಂಥದ್ದಲ್ವಾ. ಅದನ್ನು ಇನ್ಸ್ಟಾಲೇಷನ್ಗೋಸ್ಕರ ಮಾತ್ರ ಸ್ವಲ್ಪ ಖರ್ಚಾಗುವಂಥದ್ದು. ಅದನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟು ಆ ವೆಚ್ಚವನ್ನು 40% ವೆಚ್ಚವನ್ನು ಭರಿಸ್ತೇನೆ ಅಂತ ಹೇಳಿ ಹೇಳ್ತಾ ಇದೆ. ಸೊ ಆಲ್ರೆಡಿ 40% ವೆಚ್ಚ ಭರಿಸ್ತಾ ಇದೆ. ನಾಗಾಲ್ಯಾಂಡ್ ಕೂಡ ತನ್ನ ರಾಜ್ಯದ ಒಂದು ಇದನ್ನು ಇಂಪ್ರೂವ್ ಮಾಡಲಿಕ್ಕೋಸ್ಕರ ಓಕೆ ಇನ್ನೂ ತಾನು ಸುಮಾರು 50,000 ರೂಪಾಯಿ ತನಕನೂ ನೀಡ್ತಾನೆ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ ಕೂಡ ಅದಕ್ಕೆ ಉತ್ತೇಜನ ನೀಡ್ತಾ ಇದೆ, ಸಬ್ಸಿಡಿ ನೀಡ್ತಾನೆ ಅಂತ ಹೇಳಿ. ಸೊ ಇದು ಒಂದು ನಾಗಾಲ್ಯಾಂಡ್ ಸೋಲಾರ್ ಮಿಷನ್, ಸೆಂಟ್ರಲ್ ಗೌರ್ಮೆಂಟ್ನ ಸೋಲಾರ್ ಮುಫ್ತ್ ಬಿಜ್ಲಿ ಯೋಜನಾ ಅಂತ ಹೇಳುವಂಥ ಆ ಸ್ಕೀಮ್ ಒಟ್ಟಿಗೆ ಇದನ್ನು ಕೂಡ ಕಂಬೈನ್ ಮಾಡಿ ಜಾಸ್ತಿ ಆದಷ್ಟು ಎಲೆಕ್ಟ್ರಿಸಿಟಿ ಬಿಲ್ ಉಳಿತಾಯವಾಗಲಿ, ಆದಷ್ಟು ರಿನ್ಯೂವಬಲ್ ಎನರ್ಜಿ ಉತ್ಪಾದನೆ ಮಾಡಲಿ ಅಂತ ಹೇಳುವಂಥ ಕಾರಣಕ್ಕೆ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಓಕೆ, ಸೊ ಇದನ್ನು ಯಾರು ಇನಾಗ್ರೇಟ್ ಮಾಡಿದ್ರು, ಯಾರು ಅನೌನ್ಸ್ ಮಾಡಿದ್ರು? ನಾಗಾಲ್ಯಾಂಡ್ ಚೀಫ್ ಮಿನಿಸ್ಟರ್ ಆದಂತಹ ಡಾಕ್ಟರ್ ನೆಫ್ಯೂರಿಯೋ ಇವರು ಅದನ್ನು ಉದ್ಘಾಟನೆ ಮಾಡಿದರು. ಸೊ ನಾಗಾಲ್ಯಾಂಡ್ನ ಒಂದು ನಾವು ನೋಡಿರ್ಬೋದು, ಅದು ನಾರ್ತ್ ಈಸ್ಟರ್ನ್ ರಾಜ್ಯ, ಈಶಾನ್ಯ ರಾಜ್ಯಗಳಲ್ಲಿ ಬರುವಂಥದ್ದು. 1963ರಲ್ಲಿ ಸ್ಥಾಪಿತವಾದಂಥ ರಾಜ್ಯ. ಸೊ ಅದರದ್ದು ಕ್ಯಾಪಿಟಲ್ ಕೊಹಿಮಾ ಹೇಳುವಂಥದ್ದು ಅದರ ಕ್ಯಾಪಿಟಲ್ ಆಗಿರುವಂಥದ್ದು. ಹೆಚ್ಚಾಗಿ ಈ ಟ್ರೈಬಲ್ ಪೀಪಲ್ಗಳೇ ಜಾಸ್ತಿ ಇರುವಂಥ ರಾಜ್ಯ ಆಗಿರೋದಕ್ಕೆ ಇನ್ನು ಡೆವಲಪ್ಮೆಂಟ್ ಕಾಣಬೇಕು, ಅದಕ್ಕೋಸ್ಕರ ಈ ಹೊಸ ಯೋಜನೆಗಳನ್ನು ಅಲ್ಲೂ ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಎಸ್, ಸೊ ಇದೆ PM. ಇದನ್ನು ನೋಡಲ್ ಏಜೆನ್ಸಿ ಯಾವುದು? ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ. ಸೊ ಅವರು ಇದನ್ನು ಆದಷ್ಟು ಉತ್ತೇಜನ ನೀಡ್ತಿದ್ದಾರೆ. ಸೊ ಸಬ್ಸಿಡಿ ನಾವು ನೋಡ್ಬೋದು, 1 ರಿಂದ 2 ಕಿಲೋವ್ಯಾಟ್ ಅಷ್ಟು ಕೆಪಾಸಿಟಿ ಹೊಂದುವಂಥವರಿಗೆ ಸುಮಾರು 60,000 ತನಕ ಸಿಗುತ್ತೆ. 2 ರಿಂದ 3 ಕಿಲೋವ್ಯಾಟ್ರಿಂದಕ್ಕೆ 78,000 ತನಕ. ಸೊ 78,000 ಮ್ಯಾಕ್ಸಿಮಮ್ ಇಷ್ಟು ಸಬ್ಸಿಡಿ ಸಿಗುವಂತಹ ಒಂದು ಒಳ್ಳೆಯ ಯೋಜನೆ ಅಂತ ಹೇಳಿ ಹೇಳ್ಬೋದು. ಓಕೆ, ಎಸ್. ಸೊ ದಿಸ್ ವಾಸ್ ಆಲ್ ಅಬೌಟ್ ನಮ್ಮ ಏಪ್ರಿಲ್ 16ನೇ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಕೆಲವೊಂದು ಕ್ವಶನ್ಸ್ಗಳು. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ನೀಡ್ತಾ ಹೋಗ್ತೇವೆ. ಪ್ರತಿದಿನ ಈ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ. ಸೊ ಅದಕ್ಕೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಹಾಗೂ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ನಾಳೆ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ತೆ, ಧನ್ಯವಾದಗಳು.